ಝೊಮ್ಯಾಟೊ ಐ ಡಿ ನಿನ್ನ ಹತ್ರ ಇದೆ, ಸ್ವಿಗ್ಗಿ ಐ ಡಿ ನನ್ನ ಹತ್ರ ಇದೆ. ಸೊ ಎರಡಕ್ಕೂ ಕಂಪ್ಯಾರಿಸನ್ ಮಾಡಿದ್ರೆ ಯಾವ್ದು ಬೆಸ್ಟ್ ಮಂಗಳೂರಲ್ಲಿ? ಯಾವ ಆರ್ಡರ್ ಲೆಕ್ಕ ನೋಡಿದ್ರೆ ಅಂದರೆ ಯಾವ್ದ್ರಲ್ಲಿ ಜಾಸ್ತಿ ಆರ್ಡರ್ಸ್ ಇರ್ತದೆ? ಯಾವ್ದ್ರಲ್ಲಿ? ಝೊಮ್ಯಾಟೊದಲ್ಲಿ ವಾರಕ್ಕೇನೆ 1000 ರೂಪಾಯಿ, 700 ರೂಪಾಯಿ, 800 ರೂಪಾಯಿ ಆಗುತ್ತೆ. ಸಬ್ಸ್ಕ್ರೈಬರ್ಸು ಮಂಗಳೂರಿಗೆ ಬಂದು ಡ್ಯೂಟಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಅವ್ರಿಗೆ ನಿನ್ನ ಕಡೆಯಿಂದ ಯಾವ್ದು ಬೆಸ್ಟ್ ಅಂತ ಹೇಳ್ತೀಯಾ? ಯಾವ ಥರ? ಜಾಸ್ತಿ ಕಷ್ಟ, ಯಾಕಂದರೆ ಬೆಂಗಳೂರಲ್ಲಿ ಅಷ್ಟು ಸುಲಭವಾಗಿ ಮಾಡೋಕ್ಕಲ್ಲ ಫಸ್ಟ್ ಟೈಮ್ ಮಾಡೋರಿಗೆ. ಈ ಫೀಲ್ಡ್ಗೆ ಬರೋಕ್ಕೆ ರೀಸನ್ನು ಫ್ರೀಡಮ್, ನೆಮ್ಮದಿ. ಹಾಂ, ಫ್ರೀಡಮ್ ನೆಮ್ಮದಿ. ಓಕೆ. ಇದೇ ಕೆಲಸ ಮಾಡಬೇಕು ನಾನು ಮಾಡ್ಬೇಕಂತಿದ್ರೆ ಅದು ಬಂದು ಮಾಡಿ 1-2 ತಿಂಗಳು ಮಾಡಿದ್ರೆ ಸಾಕು, ಫುಲ್ ಅಡ್ಜಸ್ಟ್ ಆಗುತ್ತೆ ನಮಗೆ. ಬೇರೆಯವ್ರ ಕೈಯಲ್ಲಿ ಕೆಲಸ ಮಾಡಿದ್ರೆ ಇವತ್ತೊಂದು ಬೆಳಗ್ಗೆ ನೋಡಿದೆ, ಅವ್ರ ಕ್ಲೀನ್ ಮಾಡ್ತಾವ್ರಿಗೆ ಅವ್ರು ಇನ್ನೂ ಎದ್ದಿರಲಿಲ್ಲ. ಹೌದು, ನಾನು ಇದ್ದೆ. ಒರ್ಸೋದನ್ನ ಅಂತ ಅವಾಜ್ ಮಾಡ್ತಾರೆ. ಅಂದ್ರೆ ಅಷ್ಟು ಜನಗಳು ಇದ್ದಾರೆ. ಅಷ್ಟು ಜನರ ಮಧ್ಯೆ ಅವನಿಗೆ ಆ ಥರ ಅವಾಜ್ ಮಾಡಿದ್ರೆ ಸ್ವಲ್ಪ ಅವಮಾನ ಆಗಲ್ವಾ? ಇದನ್ನೆಲ್ಲ ಕಲ್ತಿರೋದು ನಿಮ್ಮಿಂದನೇ. ಸ್ಟಾರ್ಟ್ ಮಾಡಿರೋದು ಇದಕ್ಕೆ ನಿಮ್ಮಿಂದನೇ. ಓಕೆ. ಸ್ವಿಗ್ಗಿ ಝೊಮ್ಯಾಟೊ ಸ್ಟಾರ್ಟ್ ಮಾಡಿರೋದು ನಿಮ್ಮಿಂದನೇ. ಓಕೆ. ನೀವು ಎಷ್ಟು ಹೆಲ್ಪ್ ಮಾಡಿದ್ರು ಅಷ್ಟು ನಮಗೆ ಇನ್ಸ್ಪೈರ್ ಆಗಿದೆ. ಓಕೆ. ನಾನು ಮಾಡಬೇಕು. ನೋಡಿದೆಯಲ್ಲ, ಈಗ ನಿನ್ನ ಪ್ರಕಾರ ನೀನೇ ಹೇಳು, ಝೊಮ್ಯಾಟೊ ಬೆಟರಾ ಸ್ವಿಗ್ಗಿ ಬೆಟ್ರಾ? ಎರಡಕ್ಕೂ ಕಂಪೇರ್ಸ್ ಮಾಡಿಕೊಂಡ್ರೆ ಈಗ 2 ಐ ಡಿ ನಿನ್ನ ಹತ್ರ ಇದೆ, ಓಕೆನಾ? ಈಗ ಝೊಮ್ಯಾಟೊ ಐ ಡಿ ನಿನ್ನ ಹತ್ರ ಇದೆ, ಸ್ವಿಗ್ಗಿ ಐ ಡಿ ನನ್ನ ಹತ್ರ ಇದೆ. ಸೊ ಎರಡಕ್ಕೂ ಕಂಪ್ಯಾರಿಸನ್ ಮಾಡಿದ್ರೆ ಯಾವುದು ಬೆಸ್ಟ್ ಮಂಗಳೂರಲ್ಲಿ? ಯಾವುದು ಏನಂತೀಯ ನಿನ್ನ ಪ್ರಕಾರ? ನನ್ನ ಪ್ರಕಾರ ಝೊಮ್ಯಾಟೊ ಸ್ವಲ್ಪ ಬೆಸ್ಟ್ ಅನಿಸುತ್ತೆ. ಜೋರಾಗಿ ಮಾತಾಡು. ಹಾಂ, ನನ್ನ ಪ್ರಕಾರ ಝೊಮ್ಯಾಟೊ ಬೆಸ್ಟ್ ಅನಿಸುತ್ತೆ ಮಾಡೋಕ್ಕೆ. ಓಕೆ. ಅಂದರೆ ಅದರಲ್ಲಿ ಕೂಡ ಟೈಮ್ ಕೂಡ ಸಿಗುತ್ತೆ. ಓಕೆ. ನಾವು ಯಾವ ಟೈಮಲ್ಲಿ ಲಾಗಿನ್ ಮಾಡ್ತೀವಿ ಆ ಟೈಮಲ್ಲಿ ಕರೆಕ್ಟಾಗಿ ನಮ್ಗೆ ಆರ್ಡರ್ ಕೊಡ್ತಾನೆ, ಅರ್ನಿಂಗ್ ಮಾಡಿಕೊಡ್ತಾನೆ. ಓಕೆ. ಝೊಮ್ಯಾಟೊನ. ಬಟ್ ಸ್ವಿಗ್ಗಿ ಅವನು ಹಂಗಲ್ಲ. ಫಸ್ಟ್ ಟೈಮ್ ಏನೋ ನಾವು ಲೇಟಾಗಿ ಬಂದರೆ ಏನು ಸಿಕ್ಕಾಪಟ್ಟೆ ಆರ್ಡರ್ ಕೊಡ್ತಾನೆ, ಬಟ್ ಅದರಲ್ಲಿ ರೇಟಿಂಗ್ ಇರಲ್ಲ. ಮತ್ತೆ ನಮಗೆ ಕಂಪ್ಲೀಟ್ ಮಾಡಕ್ಕೆ ಬರುತ್ತೆ ಟಾರ್ಗೆಟು. ಆ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಆ ಕಡೆ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಈ ಕಡೆ ಅರ್ನಿಂಗ್ ಮಾಡೋಕ್ಕಾಗಲ್ಲ, ನಮಗೆ ಲಾಸ್ ಅದು. ಬಟ್ ಇದರಲ್ಲಿ ಹೆಂಗಂದ್ರೆ ವೀಕ್ಲಿ 1200 ರೂಪಾಯಿ 100 ರೂಪಾಯಿ ಇನ್ಸೆಂಟಿವ್ ಇರುತ್ತೆ. ಕಂಟಿನ್ಯೂ ಡೈಲಿ 20 ಆರ್ಡರ್ ಹೊಡೆದ್ರೆ ಸಾಕು ನಾವು. ಅದರಲ್ಲಿ ಇನ್ಸೆಂಟಿವ್ ಬರುತ್ತೆ ನಮಗೆ. ದಿವಸಕ್ಕೆ ನಾವು 1000 ರೂಪಾಯಿ ಮಾಡಿದ್ರೆ ಸಾಕು. ಇದರಲ್ಲಿ 1000 ರೂಪಾಯಿನ ಮಾಡೋಕ್ಕಾಗಲ್ಲ ಇನ್ಸೆಂಟಿವ್ ಇಲ್ಲದೆ. ಇದರಲ್ಲಿ 1000 ರೂಪಾಯಿ ಮಾಡ್ಬೋದು ಇನ್ಸೆಂಟಿವ್ ಇಲ್ಲದೆ. ವೀಕ್ಲಿ 2100 ಸಿಗುತ್ತಲ್ವಾ? 9,000 10,000 ಆರಾಮಾಗತ್ತೆ. ಬಟ್ ಇದರಲ್ಲಿ ಅಲ್ಲ, ಇದರಲ್ಲಿ ಬೆಳಗ್ಗೆ ಬರಬೇಕು, ಕಂಟಿನ್ಯೂ ಮಾಡಬೇಕು. ಇದರಲ್ಲಿ ಬೆಳಗ್ಗೆ ಬೇಗ ಬಂದು ಕಂಟಿನ್ಯೂ ಮಾಡಿದ್ರೆ ಅರ್ನಿಂಗ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಸ್ವಿಗ್ಗಿಯಲ್ಲಿ ಅರ್ನಿಂಗ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನನಗೆ ಝೊಮ್ಯಾಟೊ ಸ್ವಲ್ಪ ಬೆಸ್ಟ್ ಅನಿಸುತ್ತೆ. ಸೊ ಅರ್ನಿಂಗ್ಸ್ ಪ್ರಕಾರ, ಇನ್ಸೆಂಟಿವ್ ಪ್ರಕಾರ ನಿಮಗೆ ಝೊಮ್ಯಾಟೊ ಬೆಸ್ಟ್ ಅನಿಸುತ್ತೆ. ಓಕೆ. ಆರ್ಡರ್ ಲೆಕ್ಕ ನೋಡಿದ್ರೆ ಅಂದರೆ ಯಾವುದ್ರಲ್ಲಿ ಜಾಸ್ತಿ ಆರ್ಡರ್ಸ್ ಇರ್ತದೆ, ಯಾವುದ್ರಲ್ಲಿ ಬೆಟರ್ ಅನಿಸ್ತದೆ? ಆರ್ಡರ್ ಜಾಸ್ತಿ ಸ್ವಿಗ್ಗಿಲೇ ಇರೋದು. ರೇಟಿಂಗ್ ಇಲ್ಲ ಅದರಲ್ಲಿ. ಝೊಮ್ಯಾಟೊದಲ್ಲಿ ಪರವಾಗಿಲ್ಲ, ಆರ್ಡರ್ ಕೊಡ್ತಾನೆ. ಓಕೆ. ಆರ್ಡರ್ ಕೊಡ್ತಾನೆ, ಬಟ್ ಸ್ವಿಗ್ಗಿಯಲ್ಲಿ ಜಾಸ್ತಿ ಇರೋದು. ಆರ್ಡರ್ ಸ್ವಿಗ್ಗಿಯಲ್ಲಿ ಜಾಸ್ತಿ ಇದೆ, ಬಟ್ ಇನ್ಸೆಂಟಿವ್ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಝೊಮ್ಯಾಟೊದಲ್ಲಿ ನಮಗೆ ವಾರಕ್ಕೆ 1,000 ಆಗುತ್ತೆ. ಸ್ವಿಗ್ಗಿಯಲ್ಲಿ ವಾರಕ್ಕೆ ಕೆಳಗಡೆ ಮಾಡು. ಹಾಂ, ಹೇಳು. ಸ್ವಿಗ್ಗಿಯಲ್ಲಿ ಸ್ವಿಗ್ಗಿಯಲ್ಲಿ ಇನ್ಸೆಂಟಿವ್ 400 ರೂಪೀಸ್ ಇದೆ. ಅದು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಬಟ್ ದಿವಸಕ್ಕೆ ಇಲ್ಲಿ ಝೊಮ್ಯಾಟೊದಲ್ಲಿ ವೀಕ್ಲಿಗೆ ಟಿಪ್ಸ್ 1,000 ರೂಪಾಯಿ ಆಗಿದೆ. ಸೊ ಝೊಮ್ಯಾಟೊದಲ್ಲಿ ಟಿಪ್ಸ್ ಚೆನ್ನಾಗಿ ಕೊಡ್ತಾನೆ ಅಂತ ಹೇಳ್ತಿದ್ಯಾ? ಓಕೆ. ಟಿಪ್ಸು ವಾರಕ್ಕೆ ಬರೀ 300 ರೂಪಾಯಿ ಆಗುತ್ತೆ. ಝೊಮ್ಯಾಟೊದಲ್ಲಿ ವಾರಕ್ಕೇನೆ 1000 ರೂಪಾಯಿ, 700 ರೂಪಾಯಿ, 800 ರೂಪಾಯಿ ಆಗುತ್ತೆ. ಓಕೆ. ಅದರಲ್ಲಿ ಇನ್ಸೆಂಟಿವ್ ಬಂದೋಯ್ತು ನಮ್ದು. ಎಕ್ಸ್ಟ್ರಾ ಇನ್ಸೆಂಟಿವ್ 3,000 ರೂಪಾಯಿ ಆಗ್ಬಿಡುತ್ತೆ. ಈಗ ನನಗೆ ಒಂದು ಡೌಟ್ ಏನು ಗೊತ್ತಾ, ಈಗ ನೀನು ಒಂದು ಆರ್ಡರ್ ಲಾಂಗ್ ಹಾಕೊಂಡು ಹೋಗ್ಬಿಟ್ರೆ ಯಾವುದ್ರಲ್ಲಿ ನಿನಗೆ ಬೇಗ ಆರ್ಡರ್ ಕೊಡ್ತಾನೆ? ಝೊಮ್ಯಾಟೊದಲ್ಲಿ ಕೊಡ್ತಾನೆ, ಸ್ವಿಗ್ಗಿಯಲ್ಲಿ ಕೊಡ್ತಾನೆ? ಝೊಮ್ಯಾಟೊದಲ್ಲಿ ಕೊಡ್ತಾನೆ, ಸ್ವಿಗ್ಗಿಯಲ್ಲಿ ಕೊಡ್ತಾನೆ. ಅಲ್ಲ, ಬೇಗ ನಿನಗೆ ಯಾವ ಅಪ್ಲಿಕೇಶನ್ ಬೆಟರ್ ಎರಡರಲ್ಲಿ? ಬೇಗ ಆರ್ಡರ್ ಕೊಡೋದಂದ್ರೆ ಸ್ವಿಗ್ಗಿ ಅವನು. ಓಕೆ. ಈಗ ನಿನ್ನ ಪ್ರಕಾರ ಯಾರಾದರೂ ಹೊಸೊಬ್ರು ಬಂದರೆ, ಈಗ ಫಾರ್ ಎಕ್ಸಾಂಪಲ್ ಈ ವಿಡಿಯೋ ನೋಡ್ತಿರೋಂಥ ನಮ್ಮ ಸಬ್ಸ್ಕ್ರೈಬರ್ಸೋ ಇಲ್ಲ ನಿಮ್ಮ ಫ್ರೆಂಡ್ಸೋ ಯಾರಾದರೂ ಒಬ್ಬರು ಹೊಸದಾಗಿ ಮಂಗಳೂರಿಗೆ ಬಂದು ಮಂಗಳೂರಲ್ಲಿ ಡ್ಯೂಟಿ ಅಂದರೆ ಈ ಸುತ್ತಮುತ್ತ ಇರೋರು ನಮ್ಮ ಸಬ್ಸ್ಕ್ರೈಬರ್ಸು ಮಂಗಳೂರಿಗೆ ಬಂದು ಡ್ಯೂಟಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಅವ್ರಿಗೆ ನಿನ್ನ ಕಡೆಯಿಂದ ಯಾವ್ದು ಬೆಸ್ಟ್ ಅಂತ ಹೇಳ್ತೀಯಾ? ಯಾವ ಥರ ಮಾಡಿದ್ರೆ ಬೆಟರ್ ಅಂತೀಯಾ? ಮಂಗಳೂರಿಗೆ ಯಾವ ಥರ ಅವ್ರು ಅಡ್ಜಸ್ಟ್ ಆಗಬೇಕು ಅಂತ ಅನ್ಕೊತೀರಾ? ಹೆಂಗೆ ಅಡ್ಜಸ್ಟ್ ಆಗಬೇಕಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ಫುಡ್ ಡೆಲಿವರಿ ಮಾಡಬೇಕಂದ್ರೆ ಫಸ್ಟಿಗೆ ನಾವು ಝೊಮ್ಯಾಟೊನೇ ಸ್ಟಾರ್ಟ್ ಮಾಡಬೇಕು. ಝೊಮ್ಯಾಟೊ ಅಂದರೆ ಪ್ರತಿಯೊಂದು ಆರ್ಡ್ರ್ ಬಂದರೆ
ರೆಸ್ಟೋರೆಂಟ್ ಫೋಟೋಸ್ ಇರುತ್ತೆ, ಲೊಕೇಶನ್ ಇರುತ್ತೆ. ಕರೆಕ್ಟಾಗಿ ನಾವು ಆ ಕಡೆ ಈ ಕಡೆ ನೋಡಿದ್ರೆ ಕರೆಕ್ಟಾಗಿ ಹೋಟ್ಲು ಫೋಟೋ ನೋಡೋದ್ರಲ್ಲೇ ಗೊತ್ತಾಗುತ್ತೆ ಅಲ್ಲಿ ಹೋಗೋಕ್ಕೆ. ಮತ್ತು ಲೊಕೇಶನ್ ಇರುತ್ತೆ. ಬಟ್ ಸ್ವಿಗ್ಗಿಯಲ್ಲಿ ಹಂಗಿರಲ್ಲ, ಫೋಟೋ ಎಲ್ಲ ಇರಲ್ಲ. ಆ್ಯಕ್ಚುಲಿ ನನಗೆ ಜೊಮ್ಯಾಟೊ ಬೆಸ್ಟ್ ಅನಿಸುತ್ತೆ. ಫಸ್ಟ್ ಟೈಮ್ ಮಾಡೋರಿಗೆಲ್ಲ ಜೊಮ್ಯಾಟೊ ಬೆಸ್ಟು, ಪಾರ್ಟ್ ಟೈಮ್ ಮಾಡೋರು ಕೂಡ ಜೊಮ್ಯಾಟೊ ಬೆಸ್ಟು. ಸ್ವಿಗ್ಗಿ ಪಾರ್ಟ್ ಎಲ್ಲ ಮಾಡೋಕ್ಕಾಗಲ್ಲ. ಅದೇ ನನ್ನ ಮುಂದಿನ ಪ್ರಶ್ನೆ ಅದೇ, ಈಗ ಫುಲ್ ಟೈಮ್ ಮಾಡೋರಿಗೆ ಯಾವ ಅಪ್ಲಿಕೇಶನ್ ಬೆಸ್ಟು, ಪಾರ್ಟ್ ಟೈಮ್ ಮಾಡೋರಿಗೆ ಯಾವ ಅಪ್ಲಿಕೇಶನ್ ಬೆಸ್ಟು? ಫುಲ್ ಟೈಮ್ ಮಾಡೋರಿಗೆ ಝೊಮ್ಯಾಟೋನ ಫುಲ್ ಟೈಮ್ ಮಾಡ್ಬೋದು. ಬಟ್ ಪಾರ್ಟ್ ಟೈಮ್ ಮಾಡೋರಿಗೆ ಮಾತ್ರ ಝೊಮ್ಯಾಟೋನೇ. ಓಕೆ, ನೀನು ಹೇಳೋದೇನಪ್ಪ ಅಂದರೆ ಫುಲ್ ಟೈಮ್ ಮಾಡೋರಿಗೆ 2 ಅಪ್ಲಿಕೇಶನ್ ಬೆಸ್ಟು, ಪಾರ್ಟ್ ಟೈಮ್ ಮಾಡೋರಿಗೆ ಝೊಮ್ಯಾಟೊ ಮಾತ್ರ ಬೆಸ್ಟು, ಸ್ವಿಗ್ಗಿಯಲ್ಲಿ ಪಾರ್ಟ್ ಟೈಮ್ ಆಗಲ್ಲ ಅಂತಿದೆಯಾ? ಸ್ವಿಗ್ಗಿ ಪಾರ್ಟ್ ಟೈಮ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಓಕೆ, ಈಗ ಯಾರಾದರೂ ಹೊಸಬ್ರು ಬರೋರಿಗೆ ನೀನು ಏನು ಹೇಳ್ತೀಯ? ಅಂದರೆ ಓಕೆ ಬಂದು ಮಾಡ್ಕೊಬೋದು ಅಂತೀಯಾ, ಇಲ್ಲ ಕಷ್ಟ ಅಂತೀಯಾ, ಇಲ್ಲಾಂದರೆ ಬರಲೇಬೇಡ ಅಂತೀಯಾ? ಕಷ್ಟ ಇದೆ, ಕಷ್ಟ ತುಂಬ ಸಿಕ್ಕಾಪಟ್ಟೆ ಕಷ್ಟ ಇದೆ, ತುಂಬ ಟಾರ್ಚರ್ ಆಗುತ್ತೆ. ಬಟ್ ಅದನ್ನೆಲ್ಲ ಸಹಿಸ್ಕೊಂಡು ಮಾಡ್ತೀನಿ ಅಂದ್ರೆ ಮಾತ್ರ ಬರಬೇಕು ಡ್ಯೂಟಿಗೆ. ಸ್ವಿಗ್ಗಿಯಲ್ಲಿ ಸರ್ಜ್ 50-60 ಅಂತ ಇದ್ರೆ ಮಾತ್ರ ಸ್ವಿಗ್ಗಿ ಮಾಡ್ಬೋದು ಪಾರ್ಟ್ ಟೈಮು. ಸರ್ಜ್ ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಝೊಮ್ಯಾಟೊದಲ್ಲಿ ನೀವು ಪಾರ್ಟ್ ಟೈಮ್ ಯಾವ ಬೇಕಾದ್ರೂ ಬಂದರೂ ಮಾಡ್ಬೋದು. ಬಟ್ ಸ್ಟಾರ್ಟಿಂಗು ಸ್ವಲ್ಪ ಕಷ್ಟ ಆಗುತ್ತೆ. ಆದಮೇಲೆ ಎಲ್ಲ ಲೊಕೇಶನ್ ಮತ್ತು ರೆಸ್ಟೋರೆಂಟ್ ಎಲ್ಲ ಗೊತ್ತಾದ್ರೆ ಸಾಕು, ಆರಾಮಾಗಿ ಡ್ಯೂಟಿ ಮಾಡ್ಬೇಕು. ಪಾರ್ಟ್ ಟೈಮ್ ಫುಲ್ ಟೈಮ್ ಯಾವಾಗ ಬೇಕಾದ್ರೂ ಬಂದ್ ಮಾಡ್ಬೋದು. ಬಟ್ ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ. ಓಕೆ, ನನ್ನ ಪ್ರಶ್ನೆ ಇನ್ನೊಂದ್ಸರಿ ನಿಂಗೆ ಕೇಳ್ತೀನಿ. ಹೊಸ್ದಾಗಿ ಬರೋರಿಗೆ ಏನು ಹೇಳ್ತೀಯ? ಬರಬಹುದಾ ಬರಬಾರ್ದಾ? ಬರ್ಬೋದಾ? ಓಕೆ, ಅದೇ ಕಷ್ಟಪಟ್ಟರೆ ದುಡ್ಡು ಮಾಡ್ಬೋದು. ಬಟ್ ಕಷ್ಟ ಅಂತೂ ಇದ್ದಿದ್ದೆ. ಸೊ ಅದು ಬೆಂಗಳೂರಾಗಲಿ ಮಂಗಳೂರಾಗಲಿ ಕಷ್ಟ ಇದ್ದಿದ್ದೆ ಅಲ್ವಾ? ಮಂಗಳೂರಷ್ಟು ಇಲ್ಲಿ ಕಷ್ಟ ಇಲ್ಲ. ಅಂದರೆ ಬೆಂಗಳೂರಲ್ಲಿ ಕಷ್ಟ, ಬೆಂಗಳೂರಲ್ಲಿ ಜಾಸ್ತಿ ಕಷ್ಟ. ಯಾಕಂದರೆ ಬೆಂಗಳೂರಲ್ಲಿ ಅಷ್ಟು ಸುಲಭವಾಗಿ ಮಾಡೋಕ್ಕಲ್ಲ ಫಸ್ಟ್ ಟೈಮ್ ಮಾಡೋರಿಗೆ. ಫಸ್ಟ್ ಟೈಮ್ ಮಾಡೋರಿಗೆ ಮಂಗಳೂರಲ್ಲಿ ಆರಾಮಾಗಿ ಸ್ವಲ್ಪ ದಿವಸ ಅಡ್ಜಸ್ಟ್ ಆಗೋವ್ರ ತನಕ ಮಾಡ್ಬೋದು. ಆಮೇಲೆ ಬೇಕಾದ್ರೆ ಬೆಂಗಳೂರು ಹೋಗಿ ಮಾಡಿದ್ರೆ ಆರಾಮಾಗಿ ಡ್ಯೂಟಿ ಮಾಡ್ಬೋದು ಅಲ್ಲಿ. ಹಂಗೆ ಮಾಡಿದೆ. ಓಕೆ ಕಣ್ಕ, ನನ್ನೊಂದು ಫೈನಲ್ ಕ್ವಶನ್ನು, ನಾನು ಯಾವತ್ತೂ ನೀನನ್ನು ಕೇಳಿರಲಿಲ್ಲ, ನೀನು ಈ ಫೀಲ್ಡ್ಗೆ ಬರೋಕ್ಕೆ ರೀಸನ್ ಏನು? ಅಂದರೆ ಡೆಲಿವರಿ ಫೀಲ್ಡ್ಗೆ ಬರೋಕ್ಕೆ ರೀಸನ್ ಅಂದರೆ ಬೇರೆ ಕೆಲಸ ಇತ್ತಲ್ಲ, ಬೇರೆ ಕೆಲಸ ಮಾಡ್ಬೋದಿತ್ತು, ಈ ಫೀಲ್ಡ್ಗೆ ಬರೋಕ್ಕೆ ರೀಸನ್ನು? ಫ್ರೀಡಮ್, ನೆಮ್ಮದಿ. ಹಾಂ, ಫ್ರೀಡಮ್ ನೆಮ್ಮದಿ. ಓಕೆ, ಫ್ರೀಡಮ್ ಬೇಕು ನಮಗೆ, ನೆಮ್ಮದಿ ಬೇಕು ನಮಗೆ. ಹೇಳು. ಓಕೆ, ಫ್ರೀಡಮ್ ಬೇಕು ನಮಗೆ, ನೆಮ್ಮದಿ ಬೇಕು. ನಾವು ಯಾವಾಗ ಬೇಕಾದ್ರೆ ಡ್ಯೂಟಿ ಆನ್ ಮಾಡ್ಕೋಬೋದು, ಯಾವಾಗ ಬೇಕಾದ್ರೆ ರಜೆ ಮಾಡ್ಕೋಬೋದು, ಯಾವನು ಕೇಳಲ್ಲ ನಮ್ಮನ್ನ. ಅದಕ್ಕಾಗಿ ಚಾಯ್ಸ್ ಮಾಡೋದು, ಡೆಲಿವರಿ ಫೀಲ್ಡ್ಗೆ ಬಂದಿರೋದು. ಸೊ ತುಂಬ ಜನ ಹೇಳ್ತಾರಲ್ಲ, ಇದರಲ್ಲಿ ಕಷ್ಟ, ಲೈಫ್ ಇಲ್ಲ, ಫ್ಯೂಚರ್ ಇಲ್ಲ, ತುಂಬ ಪ್ರಾಬ್ಲಮ್ ಇದೆ, ಸೊ ಇದನ್ನು ಮಾಡಬೇಡಿ ಅಂತಾರೆ. ಅಂಥವ್ರಿಗೆ ಏನು ಹೇಳ್ತೀಯಾ ನಿನ್ನ ಎಕ್ಸ್ಪೀರಿಯನ್ಸ್? ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಏನು ಬರಬೇಡ ಅಂತ ಅನ್ನೋರು, ಅದು ಏನಪ್ಪ ಮೈಂಡು ಇದೇ ಕೆಲಸ ಮಾಡಬೇಕು ನಾನು ಮಾಡ್ಬೇಕಂತಿದ್ರೆ ಅದನ್ನ ಬಂದು ಮಾಡಿ 1-2 ತಿಂಗಳು ಮಾಡಿದ್ರೆ ಸಾಕು, ಫುಲ್ ಅಡ್ಜಸ್ಟ್ ಆಗುತ್ತೆ ನಮಗೆ. ಬೇರೆಯವ್ರ ಕೈಯಲ್ಲಿ ಕೆಲಸ ಮಾಡಿದ್ರೆ ಇವತ್ತೊಂದು ಬೆಳಗ್ಗೆ ನೋಡಿದೆ, ಅವ್ರ ಕ್ಲೀನ್ ಮಾಡ್ತವ್ರಿಗೆ ಅವ್ರು ಇನ್ನೂ ಎದ್ದಿರಲಿಲ್ಲ. ಹೌದು, ನಾನು ಇದ್ದೆ. ಒರ್ಸೋದನ್ನ ಅಂತ ಅವಾಜ್ ಮಾಡ್ತಾರೆ. ಅಂದ್ರೆ ಅಷ್ಟು ಜನಗಳು ಇದ್ದಾರೆ. ಅಷ್ಟು ಜನರ ಮಧ್ಯೆ ಅವನಿಗೆ ಆ ಥರ ಅವಾಜ್ ಮಾಡಿದ್ರೆ ಸ್ವಲ್ಪ ಅವಮಾನ ಆಗಲ್ವಾ? ನಾನಂತೂ ಆಗಿನಾಗ ಬರ್ತಿದ್ದೆ. ಬಟ್ ಆ ರೀಸನ್ಗೆ ಆ ಥರ ಅನುಭವಿಸಿ ಬಂದಿದ್ದ ಕಾರಣಕ್ಕೆ ಎಷ್ಟೇ ಕಷ್ಟ ಆಗಲಿ ನನಗೆ, ಭಾಳ ಅಂದ್ರೆ 1-2-3 ತಿಂಗಳು ಕಷ್ಟ ಆಗುತ್ತೆ. ಆಮೇಲೆ ನಾವು ಹೆಂಗ್ ಬೇಕಾದ್ರೆ ಕೆಲಸ ಮಾಡ್ಬೋದು. ನಾವು ಲೊಕೇಶನ್ ಹಾಕೋದ್ ಬೇಡ, ಒಂದೊಂದು ಆರ್ಡರ್ ಬಂದ್ರೆ ಸಾಕು ನಮ್ಗೆ. ಲೊಕೇಶನ್ ಹಾಕೋದೇ ಬೇಡ, ಸ್ಟ್ರೇಟಾಗಿ ಆರ್ಡರ್ ತೊಗೊಂಡು ಸ್ಟ್ರೇಟಾಗಿ ಒಂದ್ಸಲ ನೋಡಿದ್ರೆ ಸಾಕು, ಸೀದಾ ಹೋಗಿ ಅಲ್ಲೇ ನಿಲ್ತೀವಿ, ಸ್ಟಾಪ್ ಮಾಡ್ತೀವಿ. ಓಕೆ, ಈಗ ಇನ್ನೊಂದೇನಂದರೆ, ನಮ್ಮ ಹುಡುಗರು ಈ ವಿಡಿಯೋ ನೋಡ್ಕೊಂಡು ಬಂದರೆ ಅವ್ರು ಯಾವ ಸೇಫ್ಟಿ ಇದು ಮಾಡಬೇಕು? ಫಾರ್ ಎಕ್ಸಾಂಪಲ್, ತುಂಬ ಜನ ಹೆಲ್ಮೆಟ್ ಹಾಕ್ತಾರೆ ಡ್ಯೂಟಿ ಹೊಡಿತಾರೆ, ರ್ಯಾಶ್ ಆಗಿ ಡ್ಯೂಟಿ ಹೊಡಿತಾರೆ, ಒನ್ ವೇಲ್ ಹೊಡಿತಾರೆ. ಸೊ ಅಂಥವ್ರಿಗೆಲ್ಲ ಏನು ಹೇಳ್ತೀವಿ ಹೊಸ್ದಾಗಿ ಬರೋರಿಗೆ? ನಿನ್ನ ಎಕ್ಸ್ಪೀರಿಯನ್ಸು? ಹೆಲ್ಮೆಟ್ ಅಂತೂ ಇರಲೇಬೇಕು, ಮತ್ತೆ ಲೈಸೆನ್ಸು, ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ಆರಾಮಾಗಿ ಡ್ಯೂಟಿ ಮಾಡೋದು. ಇಲ್ಲಿ ಯಾರ್ದು ಕಿರಿಕಿರಿಲ್ಲ, ಯಾವನ್ನ ಕೇಳಲ್ಲ. ಗಾಡಿ ಯಾವ ರೀತಿ ಹೊಡೆದ್ರೆ ಬೆಟರು? ಗಾಡಿ ಅಂತೂ ಆರಾಮಿಲ್ಲಿ ಏನೋ ಫಾಸ್ಟ್ ಏನೋ ಓಡಿಸ್ಬೇಕಂತ ಏನಿಲ್ಲ, ಆರಾಮಾಗಿ ಏನು ಟ್ರಾಫಿಕ್ ಇರಲ್ಲ. ನಾವು ಹೆಂಗ್ ಸ್ಲೋ ಹೋದ್ರು, ಎಷ್ಟು ಫಾಸ್ಟ್ ಹೋದ್ರೂ, ಎಷ್ಟು ಸ್ಲೋ ಆಗಿ ಹೋದ್ರೂ ನಾವು ಹಂಗೆ ಹೋಗ್ತೀವಿ. ಯಾಕಂದ್ರೆ ಟ್ರಾಫಿಕ್ ಇಲ್ಲ ಇಲ್ಲಿ. ಓಕೆ, ಫಾಸ್ಟ್ ಹೋದ್ರೆ ಸ್ವಲ್ಪ ಡೇಂಜರು, ಯಾಕಂದ್ರೆ ಯಾವ ಟೈಮಲ್ಲಿ ಏನೋ ಇರೋಕ್ಕಾಗುತ್ತೆ ಅನ್ನೋ ಗೊತ್ತಿಲ್ಲ ಅಲ್ವಾ. ಫಾಸ್ಟ್ ಹೋಗೋ ಸ್ವಲ್ಪ ಕಡಿಮೆ ಮಾಡಬೇಕು, ಆರಾಮಾಗಿ ಡ್ಯೂಟಿ ಮಾಡಬೇಕು, ಟೆನ್ಷನ್ ಮಾಡ್ಕೊಬಾರ್ದು ಯಾವುದೇ ಕಾರಣಕ್ಕೂ. ಆರಾಮ್ ಡ್ಯೂಟಿ ಮಾಡಿದ್ರೆ ಮಾಡ್ಬೋದು, ಏನಿಲ್ಲ, ಏನೋ ಫಾಸ್ಟಾಗಿ ಓಡಿಸ್ಬೇಕಂತ ಏನಿಲ್ಲ.
ಓಕೆ ಕನಕ, ತುಂಬ ಥ್ಯಾಂಕ್ ಯು. ಓಕೆನಾ, ನಿನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದ್ದಕ್ಕೆ. ನನಗೆ ಇವತ್ತು ತುಂಬ ಹೆಲ್ಪ್ ಮಾಡಿದ್ಯಾ. ಆ್ಯಂಡ್ ನಾನು ಮಂಗಳೂರಿಗೆ ಬಂದಾಗ ನಮಗೆ ಫಸ್ಟ್ ಆಫ್ ಆಲ್ ಮಂಗಳೂರಿಗೆ ಬಂದಾಗ ನನಗೆ ಅಂದರೆ ಈಗ ನೀನು ಇದ್ದಿದ್ದಕ್ಕೆ ನನಗೆ ಗೊತ್ತಾಯಿತು ಈಗ ಎಲ್ಲಿ ಹೋಗಬೇಕು ಎಲ್ಲಿ ಬರಬೇಕು ಅಂತ ಸಿಕ್ಕಾಪಟ್ಟೆ ಕಷ್ಟ ಆಗಿರೋದು. ಸೊ ತುಂಬ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ನಿನಗೆ ಒಳ್ಳೇದಾಗಲಿ. ಇದನ್ನೆಲ್ಲ ಕಲ್ತಿರೋದು ನಿಮ್ಮಿಂದನೇ. ಸ್ಟಾರ್ಟ್ ಮಾಡಿರೋದು ಇದಕ್ಕೆ ನಿಮ್ಮಿಂದನೇ. ಓಕೆ. ಸ್ವಿಗ್ಗಿ ಝೊಮ್ಯಾಟೊ ಸ್ಟಾರ್ಟ್ ಮಾಡಿನ ಅದು ನಿಮ್ಮಿಂದನೇ. ಓಕೆ. ನಿಮ್ಮಿಂದ ಮತ್ತೆ ಜಿ ಬ್ರೋಯಿಂದ. ಓಕೆ. ನಿಮ್ದು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಎಷ್ಟು ಹೆಲ್ಪ್ ಮಾಡಿದ್ರು ಅಷ್ಟು ನಮಗೆ ಇನ್ಸ್ಪೈರ್ ಆಗಿದೆ. ಓಕೆ. ನಾನು ಮಾಡಬೇಕು ಒಂಥರ ಇನ್ಸ್ಪೈರು. ನೀವೇನು ಮಾಡ್ತೀರ ಕರೆಕ್ಟಾಗಿ ಅಂದರೆ ನಾವು ಫಸ್ಟ್ ಟೈಮ್ ಮಾಡೋರಿಗೆ ಗೊತ್ತಿರಲ್ಲ, ಹೆಂಗೆ ಮಾಡ್ಬೇಕಂತ ಗೊತ್ತಿರಲ್ಲ, ಯಾವ ಕಡೆ ಹೋಗ್ಬೇಕಂತ ಗೊತ್ತಿರಲ್ಲ, ಹೆಂಗೆ ಡ್ರಾ ಮಾಡ್ಕೋಬೇಕು, ಹೆಂಗೆ ರೀಚ್ ತೊಗೋಬೇಕು, ಕಸ್ಟಮರ್ ಒಟ್ಟಿಗೆ ಹೆಂಗೆ ಮಾತಾಡಬೇಕು, ರೆಸ್ಟೋರೆಂಟ್ ಒಟ್ಟಿಗೆ ಹೆಂಗೆ ಮಾತಾಡಬೇಕು, ಯಾವುದು ಗೊತ್ತಿರಲ್ಲ. ಅದನ್ನೆಲ್ಲ ನೋಡಿದಾರ ನಿಮ್ಮಿಂದ. ತುಂಬ ಥ್ಯಾಂಕ್ ಯು. ಕಸ್ಟಮರ್ ಕೇರ್ ಹತ್ರ ಹಿಂಗೆ ಮಾತಾಡ್ತೀವಿ, ಅದನ್ನೆಲ್ಲ ನೋಡ್ಕೊಂಡು ಕಲ್ತಿರೋದು. ಓಕೆ. ಅದಕ್ಕಿಂತ ಮುಂಚೆ ನಾವು ಹೆಂಗ್ ಮಾಡ್ಬೇಕನ್ನೋದು ಡ್ಯೂಟಿ ಗೊತ್ತಿರಲಿಲ್ಲ. ಓಕೆ. ಆ್ಯಕ್ಚುಲಿ ನಿಮ್ಮಿಂದನೇ ತುಂಬ ಥ್ಯಾಂಕ್ ಯು. ನಮ್ಮಿಂದ ನಿಮಗೆ, ನಿಮ್ಮಿಂದ ನಮಗೆ. ಸೊ ನಮ್ಮ ಒಂದು ಇಂಟೆನ್ಷನ್ ಅಷ್ಟೇ, ಕಷ್ಟಪಟ್ಟು ದುಡಿಯೋರಿಗೆ ಒಂದು ಹೆಲ್ಪ್ ಆಗಬೇಕು ಅಂತ. ಸೊ ನಮ್ಮಿಂದ ನಿಮಗೆ ಹೆಲ್ಪ್ ಆಗಿದೆ, ನಿನ್ನಿಂದ ನನಗೆ ಹೆಲ್ಪ್ ಆಗಿದೆ. ಸೊ ಈ ವಿಡಿಯೋ ನೋಡೋರಿಗೆ ಇನ್ನೊಂದಷ್ಟು ಜನಕ್ಕೆ ಹೆಲ್ಪ್ ಆಗಲಿ. ಆ್ಯಂಡ್ ಸೊ ಒಂದೇ ಕೇಳ್ಕೊಳ್ಳೋದು, ದಯವಿಟ್ಟು ಹುಷಾರಾಗಿ ಡ್ಯೂಟಿ ಮಾಡಿ, ಆದಷ್ಟು ನಿಮ್ಮ ಮನೆಯವ್ರಿಗೋಸ್ಕರ ಡ್ಯೂಟಿ ಮಾಡಿ. ಸೊ ಶೋಕಿ ಮಾಡಿಕೊಂಡು ಅಂದರೆ ಲೈಕ್ ಪ್ರಾಬ್ಲಮ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕನಕ ಒಳ್ಳೇದಾಗಲಿ ನಿನಗೆ. ಸೊ ನೀನು ಅಂದ್ಕೊಂಡಿದ್ದು ಒಳ್ಳೆ ಆಗಲಿ. ಓಕೆನಾ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಬೈ ಫ್ರೆಂಡ್ಸ್.